ಕೆಜಿ ಹಳ್ಳಿಯಲ್ಲಿ ಪಿಎಸ್ಐ ಪತ್ನಿ ಶಾಲಿನಿ ಆತ್ಮಹತ್ಯೆ ಕೇಸ್ಗೆ ಇದೀಗ ತಿರುವು ಸಿಗ್ತಾ ಇದೆ. ಪಿಎಸ್ಐ ನಾಗರಾಜ್ ಮೇಲೆಯೇ ಮೃತಳ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ಹಣಕ್ಕಾಗಿ ಟಾರ್ಚರ್ ಕೊಟ್ಟು ಕೊಲೆ ಮಾಡಿದ್ದಾನೆ ಅಳಿಯ ಅಂತ ಆರೋಪ ಮಾಡ್ತಾ ಇದ್ದಾರೆ ಈಗ ಮೃತಳ ಪೋಷಕರು. ಹಣಕ್ಕಾಗಿಯೇ ನನ್ನ ಮಗಳನ್ನ ಮದುವೆ ಆದ, ನನ್ನ ಮಗಳ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಶಾಲಿನಿಯನ್ನ ಬಿಟ್ಟು ಬೇರೆ ಕಡೆಗೆ ವಾಸ ಇದ್ದ ನಾಗರಾಜ್ ಮೊನ್ನೆ ರಾತ್ರಿ ರೈಲಿಗೆ ಸಿಕ್ಕಿ ಸಾಯ್ತೀನಿ ಅಂತ ಶಾಲಿನಿ ಹೇಳಿ ಹೊರಟಿದ್ಲು. ಮತ್ತೆ ನಾಗರಾಜ್ ಮನೆಗೆ ಬರ್ತಾ ಇಲ್ಲ ಅಂತ ಕೋಪಗೊಂಡಿದ್ರು. ಅದಕ್ಕೆ ರೈಲಿಗೆ ತಲೆ ಕೊಟ್ಟು ಸಾಯ್ತೀನಿ ಅಂತ ಹೇಳಿ ಹೊರಟಿದ್ರಂತೆ ಶಾಲಿನಿ. ಈ ವೇಳೆ ಹೊಯ್ಸಳ ಸಿಬ್ಬಂದಿ ಶಾಲಿನಿಯನ್ನ ರಕ್ಷಿಸಿ ಮನೆ ಕರ್ಕೊಬಂದು ಬಿಟ್ಟಿದ್ರು. ಹೊಯ್ಸಳ ಸಿಬ್ಬಂದಿ ತೆರಳಿದ ನಂತರ ಶಾಲಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಶಾಲಿನಿ ಪೋಷಕರ ದೂರಿನ ಅನ್ವಯ ಈಗ ಪ್ರಕರಣ ದಾಖಲಾಗಿದೆ. ಪಿಎಸ್ಐ ನಾಗರಾಜ್ರನ್ನ ಹಿರಿಯ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಗಂಡ ಹೆಂಡತಿಯ ಕಲಹ ಕಾರಣ ಏನು ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇದರ ಹಿಂದೆ ಬೇರೆ ಏನಾದರೂ ತಿರುವು ಇದೆಯಾ ಅಥವಾ ಆಕೆ ಮೃತಳ ಪೋಷಕರು ಶಾಲಿನಿಯ ತಂದೆ ತಾಯಿ ಹೇಳ್ತಾ ಇರುವಂಥದ್ದು ಹಣಕ್ಕಾಗಿ ಟಾರ್ಚರ್ ಕೊಟ್ಟು ನನ್ನ ಮಗಳನ್ನ ಕೊಂದುಬಿಟ್ಟಾರಲ್ಲ, ಕೊನೆಗೂ ಕೂಡ ನನ್ನ ಮಗಳ ಸಾವಿಗೆ ನ್ಯಾಯ ಸಿಗಬೇಕು. ಮತ್ತೆ ಈತ ಹೆಂಡತಿ ಜೊತೆಗೆ ಇರಲಿಲ್ಲ. ಪಿಎಸ್ಐ ನಾಗರಾಜ್ ಪಿಎಸ್ಐ ನಾಗರಾಜ್ ಹೆಂಡತಿ ಜೊತೆಗೆ ಇರಲಿಲ್ಲ. ಅದರಿಂದನೇ ಕೋಪಗೊಂಡಿದ್ಲು ಶಾಲಿನಿ. ಬೇರೆ ಮನೇಲಿ ಇದ್ರಂತೆ. ಇದೆಲ್ಲ ನೋಡಿ ಬೇಸತ್ತು ನಾನು ಟ್ರೈನಿಗೆ ತಲೆ ಕೊಟ್ಟು ಸಾಯ್ತೀನಿ ಅಂತ ಹೋಗಿದ್ರಂತೆ. ಹೊಯ್ಸಳ ಆಫೀಸರ್ಸ್ಗಳು ಅಂದರೆ ಹೊಯ್ಸಳದಲ್ಲಿರೋ ಕರ್ಕೊಬಂದು ಮನೆಗೆ ಬಿಟ್ಟಿದ್ರು. ಅದಾದ್ಮೇಲೆ ಆತ್ಮಹತ್ಯೆ ಆಗಿದೆ. ಈಗ ಕಾರಣ, ನಿಜವಾದ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಹಣಕ್ಕಾಗಿ ಟಾರ್ಚರ್ ಇಟ್ಟಿದ್ದ ಅಥವಾ ಬೇರೆ ಏನಾದರೂ ಬೇರೆ ಕಡೆ ವಾಸ ಇದ್ರು ಅಂದರೆ ಏನರ್ಥ? ಇವೆಲ್ಲವೂ ತನಿಖೆ ಆಗಬೇಕಾಗಿದೆ. ಶಾಲಿನಿ ಪೋಷಕರು ಅಫ್ಕೋರ್ಸ್ ಮಗಳನ್ನ ಕಳ್ಕೊಂಡು ಬಹಳ ಸಂಕಟವನ್ನು ಅನುಭವಿಸ್ತಾ ಇರ್ತಾರೆ. ಪಾಪ ಹೆತ್ತ ಕರುಳು, ನೋವಿರುತ್ತೆ. ಮಗಳು ಚೆನ್ನಾಗಿರ್ತಾಳೆ ಅಂತ ಮದುವೆ ಮಾಡಿಕೊಟ್ಟಿರ್ತಾರೆ. ಬಟ್ ಮಗಳು ಗಂಡನಿಂದ ಈ ರೀತಿಯಾಗಿ ಕಿರುಕುಳವನ್ನು ಅನುಭವಿಸಿ ಸಾಯ್ತಾಳೆ, ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾಳೆ. ಎಂಥವ್ರಿಗೂ ಕೂಡ ಸಂಕಟ ಆಗೇ ಆಗುತ್ತೆ ಹೆತ್ತವರಿಗೆ. ಅವನ್ನೆಲ್ಲ ಇದೀಗ ಅಳಿಯನ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ನೋಡೋಣ ತನಿಖೆ ಹೇಗಾಗುತ್ತೆ ಅಂತ. ಇವರು ಕೂಡ ಖಾಕಿಯನ್ನು ತೊಟ್ಟಿರುವಂಥವ್ರು, ಯೂನಿಫಾರ್ಮ್, ಇಂಥದ್ದು 100 ಕೇಸ್ಗಳನ್ನ ಹ್ಯಾಂಡಲ್ ಮಾಡಿರ್ತಾರೆ. ಮನೆಯಲ್ಲಿ ವ್ಯವಹಾರ, ಕುಟುಂಬವನ್ನು ಸರಿಯಾಗಿ ನೋಡ್ಕೊಳಕ್ಕಾಗ್ಲಿಲ್ವ ಅಂತ ಪ್ರಶ್ನೆ, ಆರೋಪ ಸಹಜವಾಗಿ ಬರುತ್ತೆ. ಅನ್ಯಾಯವಾಗಿ ಶಾಲಿನಿ ಸಾವನ್ನಪ್ಪಿದ್ದಾರೆ. ಆದರೆ ನಿಖರವಾದ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗಬೇಕಾಗುತ್ತೆ. ಏನಾದರೂ ಡೆತ್ ನೋಟ್ ಬರೆದಿಟ್ಟಿದ್ದಾರಾ, ಡೈರಿ ಬರೆದಿಟ್ಟಿದ್ದೀರಾ, ಮನೆಗೆ ಬರ್ತಾ ಇರಲಿಲ್ಲ ಅಂದರೆ ಎಲ್ಲಿಗೆ ಹೋಗ್ತಾ ಇದ್ರು, ಎಲ್ಲಿ ಸ್ಟೇ ಆಗ್ತಾ ಇದ್ರು, ಬೇರೆ ಯಾರ್ದಾದ್ರೂ ಜೊತೆಗೆ ಅಂದರೆ ಇಂಥವೆಲ್ಲ ರಿಲೇಷನ್ಶಿಪ್ ಏನಾದರೂ ಇತ್ತ? ಇವೆಲ್ಲವೂ ಸಹಜವಾಗಿ ಕಾಡುವಂತಹ ಪ್ರಶ್ನೆ ಈ ಪ್ರಕರಣದಲ್ಲಿ. ಈಗ ಅವರ ತಂದೆ ತಾಯಿ ಪಾಪ ಅವರ ಸಂಕಟ ನಿಜಕ್ಕೂ ನೋಡಿ. ಅಳಿಯನ ವಿರುದ್ಧ ದೂರಿನ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಅಂದರೆ ತಂದೆ ತಾಯಿ ಹತ್ರ ಅಂತೂ ಹೇಳ್ಕೊಂಡಿರ್ತಾಳಲ್ಲ ಹೆಣ್ಮಗಳು, ನನ್ನ ಗಂಡ ಇಂಥವನು, ಹಿಂಗೆ ಹಿಂಸೆ ಕೊಡ್ತಾನೆ, ನನಗೆ ನೆಮ್ಮದಿ ಇಲ್ಲ, ಯಾರ ಹತ್ರನೂ ಹೇಳಲ್ಲ. ತಂದೆ ತಾಯಿ ಹತ್ರ ಅಥವಾ ಒಡ ಹುಟ್ಟಿದವ್ರ ಹತ್ರ ಹೇಳ್ಕೊಂಡಿರ್ತಾರೆ. ಆ ನೋವನ್ನು ಈಗ ತಂದೆ ತಾಯಿ ಹೊರಗೆ ಹಾಕ್ತಾ ಇದ್ದಾರೆ. ಒಂದು ಕಡೆ ಮಗಳಿಲ್ಲ ಅನ್ನುವಂತಹ ದುಃಖ, ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂತ ಮದುವೆ ಮಾಡಿಕೊಟ್ರೆ ಈ ರೀತಿಯಾಗಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲಲ್ಲ ಅನ್ನುವಂತಹ ಸಂಕಟ ಮತ್ತೊಂದು ಕಡೆ. ಈಗ ನಾಗರಾಜ್, ಕೆಜಿ ಹಳ್ಳಿಯ ಪಿಎಸ್ಐ ನಾಗರಾಜ್, ಇವರ ವಿರುದ್ಧ ಅಂದರೆ ಇವರ ವಿಚಾರಣೆಯನ್ನು ಹಿರಿಯ ಆಫೀಸರ್ಸ್ಗಳು ನಡೆಸ್ತಾ ಇದ್ದಾರೆ. ನೋಡೋಣ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ನೇತ್ರ ನೀಡ್ತಾರೆ. ನೇತ್ರ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನಿದೆ, ಪೇರೆಂಟ್ಸ್ ಏನು ಹೇಳ್ತಾರೆ, ತನಿಖೆ ಆರಂಭ ಆಗಿದೆ ಅಥವಾ ಆಗ್ಬೇಕಾ? ನೇತ್ರ. ಎಸ್ ವಿದ್ಯಾ, ಏನು ನಿನ್ನೆ ಬೆಂಗಳೂರಿನ ಕೆಜೆ ಹಳ್ಳಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದಂತಹ ನಾಗರಾಜ್ ಅವರ ಪತ್ನಿ ಏನು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಏನು ಇವರಿಬ್ರು HBR ಲೇಔಟ್ ನಲ್ಲಿ ವಾಸವಾಗಿರ್ತಾರೆ. ಇನ್ನು ಈ ಘಟನೆಗೆ ದಾಂಪತ್ಯ ಕಲಹವೇ ಒಂದು ಕಾರಣವಾಗಿ ಕಾಣ್ತಾ ಇರುವಂತದ್ದು. ಇವರಿಬ್ರು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಮೂಲದವರು. ಇನ್ನು ಶಾಲಿನಿ ಹಾಗೂ ನಾಗರಾಜ್ ಏನು ಇವರಿಗಿಬ್ಬರಿಗೂ ಏನು ಇದು ಮೊದಲನೆಯ ಮದುವೆ ಅಲ್ಲ. ಇವರಿಬ್ಬರು ಏನು ಇಳಕಲ್ನಲ್ಲಿ ಓದ್ಬೇಕಾದ್ರೆ ಇವರಿಬ್ಬರು ಸ್ನೇಹಿತರಾಗಿರ್ತಾರೆ. ಹಾಗೆ ಸ್ನೇಹಿತರಾಗಿದ್ದು ಮತ್ತೆ ಈ ಮೃತ ಶಾಲಿನಿ ಅವ್ರು ಏನಿರ್ತಾರೆ, ಇವರು MSc ಪದವೀಧರೆಯಾಗಿದ್ದು ಇನ್ನು ಬೆಂಗಳೂರಿಗೆ ಬಂದು ಒಂದು ವಿದ್ಯಾಸಂಸ್ಥೆಯಲ್ಲಿ ಕೂಡ ಈಕೆ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೂಡ ಇವರು ಕೆಲಸ ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಇಬ್ರು ಏನು ಟ್ಯೂಷನ್ ಮೇಟ್ಸ್ ಇರ್ತಾರೆ. ಇವರಿಬ್ಬರಿಗೂ ಇಲ್ಲಿ ಪರಿಚಯ ಆಗಿರುವಂತದ್ದು. ಪರಿಚಯ ಆದ ನಂತರ ಇವರು ಏನು ನಾಗರಾಜ್ ಏನಿರ್ತಾರೆ, ಇವರಿಗೆ PSI ಓದ್ಲಿಕ್ಕೆ ಏನು ಅವರು PSI ಹುದ್ದೆಗೆ ತಯಾರಿ ಕೂಡ ನಡೆಸ್ತಿರ್ತಾರೆ.
ಇನ್ನು ನಡೆಸ್ತಿರುವಂತಹ ಸಂದರ್ಭದಲ್ಲಿ ಇವರು ಶಾಲಿನಿ ಅವರಿಗೆ ಒಂದು ಆರ್ಥಿಕ ಸಹಾಯವನ್ನ ಮಾಡಿರ್ತಾರೆ. ಈ ಇಬ್ಬರ ಈ ಸಲುಗೆ ಪ್ರೀತಿ ಪ್ರೇಮ ಪ್ರಣಯಕ್ಕೆ ಒಂದು ದಾರಿಯನ್ನ ಮಾಡುತ್ತದೆ. ಈಗಾಗಲೇ ಶಾಲಿನಿ ಅವರಿಗೆ ಮೊದಲನೆಯ ಮದುವೆ ಆಗಿ ಒಂದು ಮಗು ಕೂಡ ಇರುತ್ತೆ. ಸೊ ಇವರಿಬ್ಬರಿಗೂ ಈ ಪ್ರೀತಿ ಪ್ರೇಮ ಆದ ಬಳಿಕ ಮೊದಲನೆಯ ಗಂಡನಿಗೆ ಶಾಲಿನಿ ಅವರು ಡೈವರ್ಸ್ ಕೊಟ್ಟು ಈ PSI ನಾಗರಾಜ್ ಜೊತೆ ಮದುವೆ ಆಗಿರ್ತಾರೆ. ಏನು ಕಳೆದೆರಡು ತಿಂಗಳಿನಿಂದ ಇವರಿಬ್ಬರ ನಡುವೆ ದಾಂಪತ್ಯದಲ್ಲಿ ಬಿರುಕು ಕಾಣಿಸಿಕೊಂಡಿರುತ್ತದೆ. ಈ ವೇಳೆ ಶಾಲಿನಿ ಇರುವಂತಹ ಮನೆಯನ್ನ ಬಿಟ್ಟು PSI ನಾಗರಾಜ್ ಬೇರೊಂದು ಮನೆಗೆ ಹೋಗಿರುತ್ತಾರೆ. ಈ ಸಂದರ್ಭದಲ್ಲಿ ಶಾಲಿನಿ ಅವರು PSIಗೆ ಕಾಲ್ ಮಾಡಿ ಈ ರೀತಿಯಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ, ಒಂದು ರೈಲ್